ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯರೇ, ಇವತ್ತಿನ ದಿವಸ 15ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಇವತ್ತಿನ ದಿವಸದ ಗ್ರಹ ಸ್ಥಿತಿ ಏನಿದೆ ಹಾಗೂ ಇವತ್ತಿನ ರಾಶಿಫಲ ಏನು ಹೇಳುವಂತಹದ್ದನ್ನ ಚಿಂತಿಸೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948 ಮಂಗಲಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶುಕ್ರವಾರ. ಈ ದಿವಸದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು. ಯೋಗವನ್ನು ನಾವು ನೋಡುವಾಗ ಆಯುಷ್ಮಾನ್ ಯೋಗ ಇಂದ್ರಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಇರುವಾಗ ದಿನದ ವಿಶೇಷತೆ ಬಹಳಷ್ಟಿದೆ. ಇವತ್ತಿನ ದಿವಸ ಸೂರ್ಯನು ಮೇಷರಾಶಿಯನ್ನು ತ್ಯಜಿಸಿ ವೃಷಭ ರಾಶಿಯನ್ನ ಪ್ರವೇಶ ಮಾಡುವಂತಹ ಕಾಲ. ಇಷ್ಟು ದಿವಸ ಮೇಷರಾಶಿಯಲ್ಲೇ ಇದ್ದ. ಇವತ್ತಿನ ದಿವಸ ಸಾಯಂಕಾಲ 31 ಗಂಟೆ ಸಂದರ್ಭದಲ್ಲಿ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅರ್ಥಾತ್ ಕೃತ್ತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಸೂರ್ಯನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ, ಶತ್ರುವಿನ ಮನೆಗೆ ಅಗ್ನಿ ನಕ್ಷತ್ರದಲ್ಲಿ. ಇದಲ್ಲದೆ ಹರಿಪದ ಪುಣ್ಯಕಾಲವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ಅನಧ್ಯಯನ ತ್ರಯ ಇದೆ. ಚತುರ್ದಶಿ, ಅಮಾವಾಸ್ಯೆ ಮತ್ತು ಪಾಡ್ಯ, ಈ 3 ದಿವಸವೂ ಸಹಿತವಾಗಿ ವೇದ ಪಾಠಾದಿಗಳಿಗೆ ರಜೆ ಇರತಕ್ಕಂಥದ್ದು. ಅನಧ್ಯಯನ ತ್ರಯ ಇದನ್ನು ನಾವು ಮುಖ್ಯವಾಗಿ ಆಚರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಈಗ ನಾವು ಶಿಷ್ಯರಿಗೆ ಪಾಠವನ್ನು ಹೇಳ್ತೇವೆ ಅಂತ ಆದರೆ ಆ ಪಾಠವನ್ನು ಹೇಳುವಂತಹ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡದೆ ಹೋದರೆ ಅದರಿಂದ ಗುರುವಿಗೆ ದೋಷ ಬರ್ತದೆ, ಶಿಷ್ಯರು ದೋಷವನ್ನು ಅನುಭವಿಸಬೇಕಾಗ್ತದೆ, ಮನೆ ಮಂದಿ ಎಲ್ಲ ದೋಷವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಮುಖ್ಯವಾಗಿ ಆಚರಣೆಯನ್ನು ಮಾಡಬೇಕು. ಪಾಠಶಾಲೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇದು ಇವತ್ತಿನ ದಿವಸದ ವಿಶೇಷತೆಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಗ್ರಹಸ್ಥಿತಿ ಯಾವ ರೀತಿಯಲ್ಲಿ ನೋಡಿ. ಮೇಷರಾಶಿಯಲ್ಲಿ ಕುಜ ಸ್ವಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ. ರವಿ ಬುಧರ ಯುತಿ ಇತ್ತು. ರವಿಯು ಮೇಷರಾಶಿಯಲ್ಲಿ ಉಚ್ಚನಾಗಿದ್ದ, ಅವನು ವೃಷಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯಲ್ಲಿ ಶುಕ್ರ ಇದ್ದ, ಶುಕ್ರನು ಈಗಾಗಲೇ ಮಿಥುನವನ್ನು ಪ್ರವೇಶ ಮಾಡಿದ್ದಾಯ್ತು. ಈಗ ಬುಧ ರವಿಯರ ಯುತಿ ಆಗುವಂತಹದ್ದು ಎಲ್ಲಿ? ವೃಷಭ ರಾಶಿಯಲ್ಲಿ. ಮಿಥುನ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಗುರುವಿನೊಟ್ಟಿಗಿದ್ದಾನೆ, ಮಾಂದಿಯು ಸೇರಿಕೊಂಡಿದೆ. ಕರ್ಕಾಟಕ ಶೂನ್ಯ. ಸಿಂಹ ರಾಶಿಯಲ್ಲಿ ಇವತ್ತಿನ ದಿವಸ ಕೇತು, ಕನ್ಯಾ, ಶುಲ, ವೃಶ್ಚಿಕ, ಧನು, ಮಕರ, ಈ 6 ರಾಶಿಗಳು ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿರ್ತಕ್ಕಂಥದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ನಡೀತದೆ. ಹಾಗಿದ್ದಾಗ ಇಂದಿನ ದಿವಸ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಜನ್ಮರಾಶಿಯಲ್ಲಿ ಕುಜ ಇದ್ದದ್ದರಿಂದ ರುಚಕ ಯೋಗದ ಫಲ. ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುವಂತಹದ್ದು. ನೀವು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಿ ಅದರಲ್ಲಿ ಲಾಭವನ್ನ ತೆಗೆತೀರಿ. ಸಾಧಾರಣವಾಗಿ ಕುಜನಿಂದ ನಾವು ಧಾತು, ಅಗ್ನಿ, ಪ್ರಹರಣ ಇತ್ಯಾದಿಗಳನ್ನು ನಾವು ಚಿಂತನೆಯನ್ನು ಮಾಡ್ತೇವೆ. ಅದರಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ ಪಂಚಧಾತುಗಳ ವ್ಯಾಪಾರ ವ್ಯವಹಾರಗಳು, ಪಾತ್ರೆ ಅಂಗಡಿ ಇತ್ಯಾದಿಗಳನ್ನು ಇಟ್ಕೊಂಡಿರ್ತೀರಿ. ಒಳ್ಳೆ ವ್ಯಾಪಾರ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡ್ತೀರಿ. ಇವತ್ತಿನ ದಿವಸ ನಿಮಗೆ ಒಳ್ಳೆಯ ವ್ಯಾಪಾರ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಎಲೆಕ್ಟ್ರಿಕ್ ಶಾಪ್ ಇತ್ಯಾದಿಗಳನ್ನು ಇಟ್ಕೊಂಡಿರ್ತೀರಿ, ಅದರಲ್ಲೂ ಒಳ್ಳೆಯ ವ್ಯಾಪಾರವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ. ಒಟ್ಟಾರೆ ಕುಜನು ನಿಮ್ಮ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿದ್ದರಿಂದ ಮೇಷರಾಶಿಯವರಿಗೆ ಶುಭ ಇದೆ. ದೋಷ ಪರಿಹಾರಕ್ಕೆ ನೀವು 7.5 ಪರಿಹಾರ ಬೇಕು. ಶನಿಗೆ ಏನಾದರೂ ಪರಿಹಾರ ಮಾಡ್ಕೊಳ್ಳಿ, ಹನುಮಾನ್ ಚಾಲಿಸಾ ಓದಿ, ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ, ನವಗ್ರಹಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಳಿ, ಕೆಂಪು ಬಟ್ಟೆಯನ್ನು ಉಟ್ಕೊಳ್ಳಿ, ಅದು ಬಹಳ ಮುಖ್ಯ. ಕೆಂಪು ಬಣ್ಣದ ಬಟ್ಟೆ ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರ ಯುತಿ ಇರತಕ್ಕಂತಹದ್ದು ಸ್ವಲ್ಪ ಆತಂಕ ಪಡುವಂತಹದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೊಟ್ಟೆಯ ಸಮಸ್ಯೆ ಕೆಲವರಿಗೆ. ವೃಷಭ ರಾಶಿಯವರಿಗೆ 4ನೇ ಮನೆ ಅಧಿಪತಿ, ಹೊಟ್ಟೆ ಅಧಿಪತಿ, ಆರೋಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇಟ್ಕೊಂಡಿದ್ದಾನೆ. ಸ್ವಲ್ಪ ಉಸಿರುಗಟ್ಟದಾಗ ಆಗುತ್ತೆ, ಎದೆ ನೋವು ಕಾಣಿಸ್ತದೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಕೆಲವರಿಗಂತೂ ಹೊಟ್ಟೆಯಲ್ಲಿ ಏನೋ ಒಂದು ರೀತಿಯಂತ ವಿಕಾರ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ರವಿ ಬುಧರ ಯುತಿ ನಿಪುಣ ಯೋಗ. ಕೆಲವರಿಗೆ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಇರತಕ್ಕಂಥದ್ದು. ಸೌಮ್ಯ ರಂಗಚರ, ರಂಗದಲ್ಲಿ ಕೆಲಸ ಮಾಡುವಂತಹ ಒಂದು ಸುಯೋಗ. ಕ್ಷತ್ರಿಯರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹದ್ದು. ಈ ಸಂದರ್ಭದಲ್ಲಿ ಆಯುಧವನ್ನು ಹಿಡಿದುಕೊಂಡು ಕೆಲಸ ಮಾಡತಕ್ಕಂಥವರು, ಪೊಲೀಸ್ ಇನ್ಸ್ಪೆಕ್ಟರ್, ಆಯುಧ ಸೊಂಟಕ್ಕಿದ್ದೇ ಇರ್ತದೆ. ಇಲ್ಲ ಮಿಷನ್ ಗನ್ನು ಇತ್ಯಾದಿಗಳಿಂದ ಹಿಡಿದುಕೊಳ್ಳುವಂತಹ ಸೇನಾನಿಗಳು, ಅವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ, ದೋಷಕ್ಕೆ ಪರಿಹಾರ ಏನು ಮಾಡಿಕೊಳ್ಳಬೇಕು? ನೀವು ವಿಶೇಷವಾಗಿ ದುರ್ಗಾ ದೇವತೆಯ ಆರಾಧನೆಯನ್ನ ಮಾಡುವುದರಿಂದ, ಸಿಂಹದ ಮೇಲೆ ಕುಳಿತಿರತಕ್ಕಂತಹ ದುರ್ಗಾ ದೇವತೆಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕು ನಿಮಗಾಗಿ ಇರತಕ್ಕಂಥದ್ದು. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಶುಕ್ರರು ಇಬ್ರು
ಜಟಾಪಟಿ. ಗುರುವಿಗೆ ಶುಕ್ರನ ಕಂಡ್ರಾಗಲ್ಲ, ಶುಕ್ರನಿಗೆ ಗುರುವಿನ ಕಂಡ್ರಾಗಲ್ಲ, ಇಬ್ಬರು ಪರಸ್ಪರ ವೈರಿಗಳು. ಹಾಗಂತ ಒಬ್ಬವನು ದೇವಮಂತ್ರಿ, ಮತ್ತೊಬ್ಬನು ರಾಕ್ಷಸ ಮಂತ್ರಿ, ಒಬ್ಬವನು ದೇವಗುರು, ಮತ್ತೊಬ್ಬನು ರಾಕ್ಷಸ ಗುರು, ಅವರೊಳಗೆ ಪೈಪೋಟಿ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ. ಅದರಲ್ಲೂ ಮಾಂದಿ ಸೇರ್ಕೊಂಡು ಬಿಟ್ಟ ಅಂತಂದ್ರೆ ಇವೇ ಬ್ರಾಹ್ಮಣ ಶಾಪಂಚ ದೇವಾನಾವಪಿ ಕೋಪನಂ, ದೇವತೆಗಳೆಲ್ಲ ಕೋಪಿಷ್ಟರಾಗ್ತಾರಂತೆ. ಹೇತವಾದ ಪರಿಹಾರಕ್ಕೆ ನೀವು ಮಾಡ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾಂದಿ ಶಾಂತಿ ಮಾಡ್ಕೊಳ್ಳಿ, ಕಡಲೆಕಾಳು, ಸ್ವಲ್ಪ ಅಕ್ಕಿ ಇತ್ಯಾದಿಗಳನ್ನ ದಾನ ಮಾಡ್ಕೊಳ್ಳಿ, ಶುಭ ಆಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲಕರವಾಗಿರುತ್ತದೆ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಶ್ರೇಯಸ್ಸನ್ನು ತರುತ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಕರ್ಮ ರಾಶಿಯಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಅಂದ್ರೆ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ನೀವು ಉದ್ಯೋಗ ಮಾಡಿ, ಬಿಸಿನೆಸ್ ಮಾಡಿ, ಅಥವಾ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಮಾಡಿ, ಅದಕ್ಕೆಲ್ಲ ಅನುಕೂಲ ಇರತಕ್ಕಂತಹದ್ದು. 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅಂದ್ರೆ ಉದ್ಯೋಗದಲ್ಲಿ ಮನಃಶಾಂತಿ ಸಿಗ್ತದೆ, ಉದ್ಯೋಗದಲ್ಲಿ ಯಶಸ್ಸು ಸಿಗ್ತದೆ. ಅಥವಾ ನೀವೇನಾದ್ರು ಹೋಟೆಲ್ ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡ್ತೀರಿ, ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅಥವಾ ನೀವೇನಾದ್ರು ಒಂದು ಚಹಾ ಅಂಗಡಿ ಇಟ್ಕೊಂಡಿದ್ದೀರಿ, ಅಥವಾ ಸಣ್ಣ ಪುಟ್ಟ ಏನಾದ್ರು ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಿ, ಅಂಗಡಿಯನ್ನು ಇಟ್ಕೊಂಡು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೂ ಸಾಕಷ್ಟು ಅನುಕೂಲತೆಗಳು ಕಂಡು ಬರುವಂತಹದ್ದಿದೆ. ಚಂದ್ರನು 10ನೇ ಮನೆಯಲ್ಲಿದ್ದರಿಂದ ಹೂವಿನ ವ್ಯಾಪಾರಿಗಳಿಗೆ ಅನುಕೂಲ, ಹಣ್ಣಿನ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕು ಸಾಡೆ ಸಾತಿಗೆ. ಅದರಿಂದ ಸಾಡೆ ಸಾತಿಗೆ ಏನಾದರೂ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಆಗ ನಿಮಗೆ ಯಶಸ್ಸು, ಕೀರ್ತಿ ಲಾಭ, ಧನ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ದಕ್ಷಿಣ ದಿಕ್ಕು ಪೂರ್ವಾಭಿಮುಖವಾಗಿರತಕ್ಕಂತಹ ದೇವಿ ಮಂದಿರಕ್ಕೆ ಹೋಗಿ ಬನ್ನಿ, ಕ್ಷೇಮವಾಗ್ತದೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿದ್ದಾನೆ ಚಂದ್ರ. ಭಾಗ್ಯ ವೃದ್ಧಿ, ತಾಯಿಗೆ ಅನುಕೂಲ, ರೋಗ ನಿವಾರಣೆ, ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು, ಮನಸ್ತಾಪಗಳು ದೂರವಾಗುವಂತಹ ಲಕ್ಷಣಗಳು, ತಾಯಿಯ ಸಂಬಂಧದವರು ಮನೆಗೆ ಬರುವಂತಹ ಲಕ್ಷಣ, ಮನೆಯಲ್ಲಿ ಸಾಧಾರಣವಾಗಿ ಸಂತೋಷದ ವಾತಾವರಣ ಇವೆಲ್ಲ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಅಷ್ಟಮ ಶನಿಗೆ ಪರಿಹಾರ ಬೇಕು. ಅದಕ್ಕೋಸ್ಕರವಾಗಿ ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಶನಿ ನಿಂತು ನೋಡ್ತಾ ಇದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತದೆ. ಜೊತೆಯಲ್ಲಿ ನಿಮ್ಮವರೇ ನಿಮಗೆ ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರು ಪಾರ್ಟ್ನರ್ ವ್ಯವಹಾರ ಮಾಡಿರ್ತೀರಿ, ಅವರ ಜಾತಕವನ್ನು ನೋಡಿರೋದಿಲ್ಲ, ಅವ್ರ ನಕ್ಷತ್ರ ರಾಶಿ ಯಾವುದಂತೂ ಗೊತ್ತಿಲ್ಲ, ಒಟ್ಟಾರೆ ಮಿತ್ರತ್ವ ಇರ್ತದೆ, ಅವರೇ ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಗುರುವಿನ ಬಲ ಚೆನ್ನಾಗಿದೆ, 10ನೇ ಮನೆಯಲ್ಲಿದ್ದಾನೆ, 11ಕ್ಕೆ ಬರ್ತಾ ಇದ್ದಾನೆ. ಅದನ್ನ ಗುರುವಿನ ಬಲ ಚೆನ್ನಾಗಿದೆ, ಯೋಚನೆ ಮಾಡಬೇಕಾದಿಲ್ಲ. ಕರ್ಮದಲ್ಲಿ ಗುರು ಶುಕ್ರರು. ಹೊಸ ಹೊಸ ವ್ಯವಹಾರವನ್ನು ಮಾಡ್ತೀರಿ, ವ್ಯಾಪಾರವನ್ನು ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಗೆ ದೋಷ ಇದೆ, 2ನೇ ಮನೆಯಲ್ಲಿ ಶನಿ ಇದ್ದು ನೋಡ್ತಾ ಇದ್ದರಿಂದ ದೋಷ ಇದೆ. ಪರಿಹಾರಕ್ಕೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಅದು ಸುಂದರಕಾಂಡ ಪಾರಾಯಣ, ಅಥವಾ ಹನುಮಾನ್ ಚಾಲಿಸ, ಅಥವಾ ದತ್ತಾತ್ರೇಯ ದಂಡಕ ಇತ್ಯಾದಿಗಳನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಅಂತಹ ಕುಜನು ಸಪ್ತಮದಲ್ಲೇ ಇದ್ದಾನೆ, ಚಂದ್ರನೊಟ್ಟಿಗಿದ್ದಾನೆ. ಶಶಿಮಂಗಳ ಯೋಗ ನೋಡಿ, ಯಾರಿಗುಂಟು ಯಾರಿಗಿಲ್ಲ, ಒಳ್ಳೆ ಭಾಗ್ಯ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಸಪ್ತಮದಲ್ಲಿ ಶಶಿಮಂಗಳ ಯೋಗ, ಭಾಗ್ಯಸ್ಥಾನದಲ್ಲಿ ಗುರು ಇದ್ದು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಗುರುವಿನ ಪೂರ್ಣಬಲ. ಈ 2 ನಿಮಗೆ ಅನುಕೂಲವನ್ನು ತರುವಂತಹದ್ದು. ವ್ಯವಹಾರದಲ್ಲಿ ನಿಷ್ಣಾತರಂತಹ ನಿಮಗೆ ವ್ಯವಹಾರದಲ್ಲಿ ಅಭಿವೃದ್ಧಿ, ಜೊತೆಯಲ್ಲಿ ಶಶಿಮಂಗಳ ಯೋಗದ ಫಲದಿಂದ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಪ್ರಾಪ್ತಿ. ಆದರೆ 7ರ ಕುಜ ಸ್ವಲ್ಪ ತೊಂದರೆ ಕೊಡ್ತಾನೆ, ದಾಂಪತ್ಯದಲ್ಲಿ ವಿರಸವನ್ನು ತಂದಾನು, ಕೆಲವರಿಗೆ ಮಾತ್ರ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ಕುಜನಿಗೆ ಶಾಂತಿಯನ್ನು ಮಾಡಿಕೊಳ್ಳಿ. ಚಂದ್ರನಿಗೆ ವಿಶೇಷವಾಗಿ ಸುವಾಸಿನಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಸಂಖ್ಯೆ ಅದು ಬಳಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ಬಲ ಇಲ್ಲ, ಪಂಚಮ ಶನಿಯ ಕಾಟ ಇದ್ದದ್ದೇ. ನೋಡಿ, ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ, ಕ್ಷೇತ್ರ ಬಲ ಚೆನ್ನಾಗಿದೆ, ಆದರೆ ಚಂದ್ರನ ಒಟ್ಟಿಗಿದ್ದಾನೆ, ಭಾಗ್ಯಾಧಿಪತಿಯ ಒಟ್ಟಿಗೆ 6ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. ಹೀಗಾಗಿ ಸಣ್ಣ ರೋಗ ಬಾಧೆ, ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತಾದರೆ ಅವರಿಗೇನಾದರೂ ರೋಗ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಲೆಯ ಭಾಗದಲ್ಲಿ ಅಥವಾ ಮುಖದ ಭಾಗದಲ್ಲಿ, ಗಂಟಲಿನ ಭಾಗದಲ್ಲಿ ಏನಾದರೂ ತೊಂದರೆ ಆದೀತು. ತುಂಬಾ ಜಾಗೃತಿಯಾಗಿರಬೇಕು ವೃಶ್ಚಿಕ ರಾಶಿಯವರು. ಪರಿಹಾರಕ್ಕೆ ನೀವು ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ. ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ವಿಶೇಷವಾದಂತಹ ಸುಬ್ರಹ್ಮಣ್ಯ ಮಂದಿರಕ್ಕೆ ಹೋಗಿ ಬನ್ನಿ, ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಗುರು ಮಾಂದಿಯರ ಯುತಿ. ಇದು ಸ್ವಲ್ಪ ಅಪಾಯ ಇರತಕ್ಕಂತಹದ್ದು. ಮಾಂದಿ 7ನೇ ಮನೆಯಲ್ಲಿ ನೋಡ್ತಾ ಇದ್ದಾರೆ, ದಂಪತಿಗಳಲ್ಲಿ ಕಲಹ ಇದ್ದೇ ಇರ್ತದೆ, ಕೌಟುಂಬಿಕವಾಗಿ ನೆಮ್ಮದಿ ಇರೋದಿಲ್ಲ. 7ನೇ ಮನೆಯಲ್ಲಿ ಗುರು ಇದ್ದರಿಂದ ಒಳ್ಳೆಯದು, ಆದರೆ ಶುಕ್ರನ ಒಟ್ಟಿಗಿದ್ದಾನೆ. ಹೀಗಾಗಿ ವಿಭವವನ್ನ
ಆ ವೈಭವವನ್ನು ನಾಶ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಯಾವುದಾದ್ರೂ ಕತ್ತಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತದೆ, ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ನಷ್ಟ ಕಷ್ಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಧನು ರಾಶಿಯವರು ವಿಶೇಷವಾಗಿ ರಾಯರ ಸೇವೆ ಮಾಡಬೇಕು. ನಿಮ್ಮ ರಾಶಿಗೆ ಅಧಿಪತಿ ಗುರು, ಅದನ್ನ ನಿಮ್ಮ ಗುರುಮಠಕ್ಕೆ ಹೋಗ್ಬನ್ನಿ ಅಥವಾ ರಾಯರ ಮಠಕ್ಕೆ ಹೋಗ್ಬನ್ನಿ, ಶೃಂಗೇರಿ ಮಠಕ್ಕೆ ಹೋಗ್ಬನ್ನಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಪರಿಹಾರವನ್ನು ಕಂಡುಕೊಳ್ಳಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಹಳದಿ ವಸ್ತ್ರ ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಈಗ ಮಕರ ರಾಶಿಯವರ ಪರವನ್ನು ನೋಡುವಾಗ ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರನು 4ನೇ ಮನೆಯಲ್ಲಿ ಸುಖ ಸ್ಥಾನಕ್ಕೆ ಚಂದ್ರ ಬಂದಿದ್ದಾನೆ ಅಂದ್ರೆ ಸುಖ ವೃದ್ಧಿ ಆಗುವಂತಹ ಲಕ್ಷಣಗಳು. ಸಹೋದರಾಧಿಪತಿಯ ಜೊತೆಯಲ್ಲಿದ್ದಾನೆ ಅಂದ್ರೆ ಸಹೋದರರಿಗೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ, ಸಹೋದರಿಯರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶಿವಂಗಳ ಯೋಗ, ನಿಮ್ಮ ಸಹೋದರಿಯರಿಗೆ ಸೌಭಾಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಾಧಿಪತಿ ತೃತೀಯ ಭಾವದಲ್ಲೇ ಇದ್ದಾನೆ, ಹೀಗಾಗಿ ವಿಕ್ರಮ ಸ್ಥಾನದಲ್ಲಿದ್ದರಿಂದ ವಿಕ್ರಮ ಉಂಟಾಗುವಂತಹ ಅಂದ್ರೆ ಏನು, ಪರಾಕ್ರಮವನ್ನು ತೋರಿಸುವಂತಹ ಸಂದರ್ಭ ಬರ್ತದೆ. ನಾನಿದ್ದೇನೆ, ಎಲ್ಲವನ್ನ ಮಾಡ್ತೇನೆ ಹೇಳುವಂತಹ ಹುಮ್ಮಸ್ಸು, ಸ್ವಲ್ಪ ಅಹಂ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಪಾದಾಧಿಪತಿ ಅಂತಹ ಕುಜನಿಗೆ ಅರ್ಥಾತ್ ತೊಗರಿ ಕಾಳು ದಾನ, ಚಂದ್ರನಿಗೆ ಅಕ್ಕಿ ದಾನ ಅಥವಾ ಅವರೇ ಅಕ್ಕಿ ದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಜೊತೆಯಲ್ಲಿ ಚಂದ್ರ ಶಾಂತಿಯನ್ನು ಮಾಡ್ಕೊಳ್ಳಿ. 8 ನಿಮ್ಮ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಮಂದಧನ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಗಾದೆ, ಜಗಳ, ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗದೆ ತೊಂದರೆ ಪಡ್ತೀರಿ, ನಷ್ಟ ಉಂಟಾಗುವಂತಹ ಲಕ್ಷಣಗಳು. ನೋಡಿ, ನಿಮ್ಮ ರಾಶಿಗೆ 5ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ. ಮಾಂದಿಯೂ ಇದ್ದಾನೆ, ಮಾಂದಿ ದೋಷಕ್ಕೆ ಪರಿಹಾರ ಬೇಕು. ಗುರು ಮತ್ತು ಶುಕ್ರರಿಗೆ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳುವುದರಿಂದ ಸಂತಾನಕ್ಕೆ ತೊಂದರೆ ಇಲ್ಲ, ಸಂತಾನದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಮಕ್ಕಳಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಮಾಡ್ಕೊಳ್ತೀರಿ? ಪರಿಹಾರಕ್ಕಾಗಿ ಗುರು ಶಾಂತಿ, ಶುಕ್ರ ಶಾಂತಿ, ಕಡಲೆ ಕಾಳದಾನ, ಅವರೇ ಕಾಳದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸುಖ ಸ್ಥಾನದಲ್ಲಿ 2 ಗ್ರಹಗಳು, ಶುಭ ಗ್ರಹಗಳು, ಸುಖ ವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದಂಪತಿಗಳಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ. ಯಾತ್ರಾರ್ಥಿಗಳಿಗೆ ಸಾಕಷ್ಟು ಅಭ್ಯುದಯ. ಮನಸ್ಸಿನ ತೊಡಕನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗ್ಬನ್ನಿ, ಗಣೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ, ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಶುಭ ತರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. 3 ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕು ಇವೆಲ್ಲ ನಿಮಗಾಗಿರ್ತಕ್ಕಂಥದ್ದು. ಬಳಸಿಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು. 12 ರಾಶಿಯವರು ಇವತ್ತಿನ ದಿವಸ ಅನಧ್ಯಯನ ಇದ್ದದ್ದರಿಂದ ವೇದಾಧ್ಯಯನ ಮಾಡುವಾಗಿಲ್ಲ, ವೇದ ಮಂತ್ರವನ್ನು ಹೇಳುವಾಗಿಲ್ಲ. ಜೊತೆಯಲ್ಲಿ ನೀವು ಸ್ತೋತ್ರಾದಿಗಳನ್ನು ಪಠನ ಮಾಡುವುದರಿಂದ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ದೇವಾನುದೇವತೆಗಳ ಕೃಪಾ ಕಟಾಕ್ಷಕ್ಕೆ ನಿಮ್ಮ ಕುಲದೇವರ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಆಗುತ್ತೆ 12 ರಾಶಿಯವರಿಗೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಇಲ್ಲಿ ಕೆಳಭಾಗದಲ್ಲಿ ನಂಬರ್ ಇದೆ, ಬೇಕಾದ್ರೆ ನಂಬರ್ನ ಬಳಸ್ಕೊಳ್ಳಿ. ಕಾರಣ ಏನು ಅಂದರೆ ಷಷ್ಠಿ ಪೂರ್ತಿ ಶಾಂತಿ ಜುಲೈ 5ಕ್ಕೆ ನಡೆಯುತ್ತೆ. ನೀವು ಯಾರಾದರೂ 60 ವರ್ಷ ತುಂಬಿದವರಿದ್ದೀರಿ, ಷಷ್ಠಿ ಪೂರ್ತಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆ ಇದೆ, ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ನಮ್ಮೊಟ್ಟಿಗೆ ನೀವು ಸಹಕರಿಸಿದಾಗ ನಿಮಗೂ ಷಷ್ಠಿ ಪೂರ್ತಿ ಶಾಂತಿ ಆಗ್ತದೆ. ಯೋಚನೆ ಮಾಡಬೇಕಾದಿಲ್ಲ, ಮಾಡ್ಕೊಳ್ಳಿ, ಶುಭವನ್ನು ತರುತ್ತದೆ. ಮೃತ್ಯುಂಜಯ ಅನುಗ್ರಹ ಸಿದ್ಧಿರಸ್ತು. ಶುಭವಸ್ತು, ಒಳ್ಳೆಯದಾಗಲಿ.